ಕುತೂಹಲದಿಂದ ಕೇಳ್ತಾ ಇದ್ದೀನಿ ಸರ್. ರಾಜನ ಆಸ್ಥಾನ ಅಂದರೆ ನಾವು ಸಿನಿಮಾಗಳಲ್ಲಿ ನೋಡಿರೋದು ಹೇಗೆ ಅಂದರೆ ಮೇಲ್ಗಡೆ ರಾಜ ಕೂತಿರ್ತಾನೆ, ಕೆಳಗಡೆ ಅವರ ಮಂತ್ರಿ ವರ್ಗ, ಸೇನಾಪತಿಗಳು, ವಿದ್ವಾಂಸರು ಎಲ್ಲ ಕೂತಿರ್ತಾರೆ. ಖಾಸಗಿ ದರ್ಬಾರ್ ನಡೆಯುವಾಗ ಆ ಪದವಿಗಳ ರೀತಿ ಅಲ್ಲೂ ಅದೇ ರೀತಿ ಚೇರ್ಗಳನ್ನು ಹಾಕಲಾಗಿರ್ತಾ, ಅಲ್ಲಿ ಕೂತಿದ್ರೆ ಅವ್ರು ಯಾರು ಕೂತಿರ್ತಾರೆ? ಸಹಜವಾಗಿ ಅದು ಮೈಸೂರು ಸ್ಟೇಟ್ ಇರುವಾಗ ಇದೆಲ್ಲ ಪದ್ಧತಿಗಳಿತ್ತು. ದಿವಾನರು ಇರ್ತಾಯಿದ್ರು, ನಮ್ಮ ಅರಸು ಸಮುದಾಯದ ಹಿರಿಯರು ಇರ್ತಾಯಿದ್ರು, ಇಡೀ ಅರಸು ಸಮುದಾಯದ ಎಲ್ಲ ಒಂದಷ್ಟು ಜನ ಇರ್ತಾಯಿದ್ರು, ಮೇನ್ ಫ್ಯಾಮಿಲಿ ಅವರು ಕೂಡ ಉಪಸ್ಥಿತರಿರ್ತಾಯಿದ್ರು. ಎಲ್ಲ ಆಡಳಿತದಲ್ಲಿರೋ ಎಲ್ಲ ಹಿರಿಯರು ಇರ್ಬೋದು, ವರಿಷ್ಠರು ಇರ್ಬೋದು, ಅವರು ಕೂಡ ಇರ್ತಾಯಿದ್ರು. ಇದೆಲ್ಲ ನಡೀತಾ ಇತ್ತು. ಮತ್ತು ಸೇನಾ ಸಹಜವಾಗಿ ಮೈಸೂರು ಲಾನ್ಸರ್ಸ್ ಇತ್ತು, ಮೈಸೂರು ಇನ್ಫೆಂಟ್ರಿ ಇತ್ತು, ಎಲ್ಲರೂ ಕೂಡ ಭಾಗವಹಿಸ್ತಾಯಿದ್ರು. ಇವತ್ತು ಅದೆಲ್ಲ ಇಲ್ಲ. ಆದರೆ ನಮ್ಮ ಅರಮನೆ ಆಡಳಿತದಲ್ಲಿರೋರು ಕೆಲವರು ಎಲ್ಲರೂ ಆ ಪಾತ್ರವನ್ನು ವಹಿಸ್ತಾರೆ. ಅದೆಲ್ಲ ಅಂದರೆ ಅದು ಎನಾಕ್ಟ್ ಮಾಡ್ತಾರೆ. ಆಗ ಇದ್ದಿದ್ದನ್ನು ಮತ್ತೊಮ್ಮೆ ಅದನ್ನು ತೋರಿಸುವಂತಹ ಪ್ರಯತ್ನ ಆಗತ್ತಾ ಅಂಥೇಳಿ? ಅಷ್ಟು ಮಟ್ಟಕ್ಕಾಗಲ್ಲ. ಇವತ್ತು ನಮ್ಮ ಅರಮನೆ ಏನು ಮಿತಿ ಇದೆ ಅದರ ಒಂದು ಸಹಜವಾಗಿ ಅದರ ಒಂದು ಏನು ಆಡಳಿತವನ್ನು ಇರ್ಬೋದು, ಒಂದು ಭಾಗ ಸಿಬ್ಬಂದಿಗಳು ಇರ್ಬೋದು, ಅವರೆಲ್ಲರೂ ಅದಕ್ಕೆ ಆ ಪಾತ್ರವನ್ನು ವಹಿಸ್ತಾರೆ. ಅಂದರೆ ಅವರು ಕೂಡ ದಸರಾ ಪೋಷಾಕ ನಮ್ಮ ಫ್ಯಾಮಿಲಿ ಅವ್ರು ಯಾವಾಗಲೂ ಇದ್ದೇ ಇರೋದು. ಹೌದು, ಎಲ್ಲರೂ ಹಾಕೊಳ್ಳೇಬೇಕು, ಆ ಶಿಸ್ತನ್ನು ಪಾಲಿಸಲೇಬೇಕಾಗಿದೆ. ಓಕೆ. ದಸರಾಗೆ ಮಹಾರಾಜರು ಹಾಕುವಂಥ ಪೋಷಾಕು, ಆ ಮಹಾರಾಜರ ಪೋಷಾಕನ್ನು ನೋಡೋದೇ ಒಂದು ಆನಂದ. ಯಾಕಂದರೆ ಅದೊಂದು ನಮ್ಮ ಪರಂಪರೆ, ನಮ್ಮ ವೈಭವ, ನಮ್ಮ ವಿಜೃಂಭಣೆಯನ್ನು ತೋರಿಸುತ್ತೆ. ಪ್ರತಿ ವರ್ಷ ಮಹಾರಾಜರ ಪೋಷಾಕು ರಿಪೀಟ್ ಆಗುತ್ತೆ ಅಥವಾ ಪ್ರತಿ ವರ್ಷ ಹೊಸದನ್ನು ಹೊಲಿಸ್ತಾರೆ? 2015 ಒಂದಷ್ಟು 2-3 ಮಾಡಿಸಿದ್ರು ನಮ್ಮ ತಾಯಿ. ಮತ್ತು ಅದು ಅಡ್ಜಸ್ಟ್ ಮಾಡಿಕೊಂಡು, ಯಾಕಂದರೆ ಸಹಜವಾಗಿ ನನ್ನದೇ ಬೇರೆ ಇದ್ದಿತ್ತು, ಹೈಟು ವೇಟು ಎಲ್ಲನೂ ಇತ್ಯಾದಿ. ಸೊ ಅದಕ್ಕಾಗಿ ನನಗೆ ಟೇಲರಿಂಗ್ ಮಾಡಬೇಕಾಗಿತ್ತು. ಅದನ್ನು 2016ರಲ್ಲಿ ನಮ್ಮ ಮದುವೆ ಟೈಮಲ್ಲಿ ಪೂರ್ತಿ ಒಂದು ಸೆಟ್ ಮಾಡಿಕೊಟ್ರು. ಅದೇ ಇವತ್ತುವರೆಗೂ ಬಳಸ್ಕೊಂಡು ಬಂದಿದ್ದೀವಿ, ಏನೂ ವ್ಯತ್ಯಾಸ ಇಲ್ಲ. ಅದೇ 2016ರಲ್ಲೇ ಮಾಡಿರೋವಂಥದ್ದು 10 ಪೋಷಾಕಗಳಿದ್ದಾವೆ. 10 ಅಥವಾ 11 ಇರಬೇಕು. ಇಲ್ಲ, ಆ ಥರ ಏನಿಲ್ಲ, ನಾನು ಏನು ಬೇಕಾದರೂ ಮಾಡ್ಕೋಬೋದು. ವಿಜಯದಶಮಿ ದಿನ ಸಾಮಾನ್ಯವಾಗಿ ಬರೀ ಬಿಳಿದು ಅಥವಾ ಶೇಡ್ಸ್ ಆಫ್ ವೈಟ್ ಹಾಕೋತೀವಿ. ಅದು ಬಿಟ್ಟರೆ ನಮ್ಗೆ ಬಿಟ್ಟಿರೋದು ನಮಗಿಷ್ಟ. ಓಕೆ. ವ್ಯವಸ್ಥೆಗಳು ಬದಲಾಗ್ತಾ ಇದೆ, ಬ್ಯುಸಿ ಲೈಫು. ಈ ಮಧ್ಯೆ ದಸರಾದ ಆಚರಣೆ, ಅರಮನೆಗೆ ಸಂಬಂಧಪಟ್ಟ ಹಾಗೆ ಇರುವಂಥ ದಸರಾದ ಆಚರಣೆ, ಅದನ್ನು ಉಳಿಸ್ಕೊಂಡು ಅದನ್ನು ಹಾಗೆ ಪಾಲಿಸ್ಕೊಂಡು ಹೋಗೋದು ಯಾವತ್ತಾದರೂ ಸವಾಲು ಅಂತ ಅನಿಸಿದ್ಯಾ ಅಂಥೇಳಿ? ಕೆಲವು ನಮ್ಮ ಅರಮನೆಯ ಪಾರಂಪರೆ, ಅರಮನೆಯ ಸಂಸ್ಕೃತಿ, ಅದರಲ್ಲಿ ಇಂಥ ಒಂದು ಪ್ರಶ್ನೆನೇ ಬರಲ್ಲ. ಅದು ಪ್ರಥಮ. ಇವತ್ತು ನಾನು ಈ ಕುರ್ಚಿಯಲ್ಲಿ ಕೂತಿದ್ರೆ ಆ ಪರಂಪರೆಯಿಂದನೇ ಕೂತಿರೋದು. ಸೊ ಅದೇ ಪ್ರಥಮ. ಯಾವಾಗಲೂ ಅದನ್ನು ಅನುಸರಿಸೋದ್ರಲ್ಲಿ ಒಂದು ಪ್ರಶ್ನೆನೇ ಇಲ್ಲ ನನ್ನ ದೃಷ್ಟಿಕೋನದಲ್ಲಿ. ಅದೇ ಪ್ರಥಮ, ಅದು ಮಾಡಲೇಬೇಕಾಗಿರೋದು. ಈ ಒಂದು ಅರಮನೆಯ ಒಂದು ಉತ್ತರಾಧಿಕಾರಿಯಾಗಿ ಇವತ್ತು ನಮ್ಮ ತಾಯಿಯ ಒಂದು ನೇತೃತ್ವದಲ್ಲಿ ಎಲ್ಲನೂ ಯಶಸ್ವಿಯಾಗಿ ನಡೀತಾ ಇದೆ. ಮತ್ತು ನಮಗೂ ಕೂಡ ಅಲ್ಲಿ ಮುಂದೆ ಭವಿಷ್ಯದಲ್ಲಿ ಏನೇನು ಮಾಡಬೇಕು ಇದೇ ಪ್ರಥಮವಾಗಿರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.